ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ ಕಿಡಿಗೇಡಿಗಳ ಪುಂಡಾಟ. ಡಿಸಿ ಕಚೇರಿಯಲ್ಲಿ ಸರ್ಕಾರದ ಆದೇಶವನ್ನ ಹರಿದು ಉದ್ದಟತನವನ್ನ ಮೆರೆದಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಸರ್ಕಾರದ ಆದೇಶವನ್ನ ಹರಿದು ಆಟೋಟೋಪವನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ ಕಿಡಿಗೇಡಿಗಳ ಪುಂಡಾಟ. ಡಿಸಿ ಕಚೇರಿಯಲ್ಲಿ ಸರ್ಕಾರದ ಆದೇಶವನ್ನ ಹರಿದು ಒದ್ದಟತನವನ್ನ ಮೆರೆದಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಸರ್ಕಾರದ ಆದೇಶವನ್ನ ಹರಿದು ಆಟೋಟೋಪ ಮೆರೆದಿರುವಂತದ್ದು. ಡಿಸಿ ಕಚೇರಿಯಲ್ಲೇ ಆವರಣದಲ್ಲೇ ನಾಡದ್ರೋಹಿ ಘೋಷಣೆಯನ್ನ ಕೂಗಿರುವಂತದ್ದು. ಇನ್ನು ಕರ್ನಾಟಕ ಸರ್ಕಾರದ ದಾದಾಗಿರಿ ನಡೆಯೋದಿಲ್ಲ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಎಂಇಎಸ್. ಬೆಳಗಾವಿ, ಖಾನಾಪುರ, ನಿಪ್ಪಾಣಿ, ಕಾರವಾರ, ಬೀದರ್, ಬಾಲ್ಕಿ ಸಂಯುಕ್ತ ಮಹಾರಾಷ್ಟ್ರ ಅಂತ ಘೋಷಣೆಯನ್ನ ಕೂಗಿ ಪುಂಡಾಟವನ್ನ ಮೆರೆದಿದ್ದಾರೆ. ಇನ್ನು ಕನ್ನಡ ಕಡ್ಡಾಯ ಮಾಡದಂತೆ ಡಿಸಿ ಮೊಹಮ್ಮದ್ ರೋಷನ್ಗೆ ಮನವಿಯನ್ನ ಮಾಡಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಎಂಇಎಸ್ ಪುಂಡರಿಂದ ಈಗ ಮನವಿ ಸಲ್ಲಿಕೆಯಾಗಿದೆ. ಮರಾಠಿ ಭಾಷೆಯಲ್ಲಿ ನಾಮಫಲಕ ದಾಖಲೆಗಳನ್ನ ನೀಡುವಂತೆ ದಾದಾಗಿರಿಯನ್ನ ಮಾಡಿದ್ದಾರೆ. ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಕರ್ವೆ ನಾರಾಯಣಗೌಡ ಬಣ ಪ್ರತಿಭಟನೆ. ಎಸ್ಪಿ ಕಚೇರಿಯಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನಾ ಜಾಥಾವನ್ನ ಮಾಡಿದ್ದಾರೆ. ನಾಡದ್ರೋಹಿ ಎಂಇಎಸ್ ಶಿವಸೇನೆ ನಿಷೇಧಿಸಲು ಕರ್ವೆ ಈಗ ಆಗ್ರಹ ಮಾಡಿರುವಂತದ್ದು. ಡಿಸಿ ಕಚೇರಿ ಆವರಣದಲ್ಲೇ ಸರ್ಕಾರದ ಆದೇಶವನ್ನ ಹರಿದು ಹಾಕ್ತಾರೆ. ಇದು ಕನ್ನಡಿಗರಿಗೆ ಮಾಡಿದ ಅವಮಾನ ಅಂತ ಕರ್ವೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಯಣ್ಣ ವೃತ್ತದಲ್ಲೇ ಕರ್ವೆ ಕಾರ್ಯಕರ್ತರನ್ನ ತಡೆದ ಪೊಲೀಸರು ಜಿಲ್ಲಾಡಳಿತ ಪರವಾಗಿ ಬೆಳಗಾವಿ ಎಸಿಯಿಂದ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಇಲ್ಲಿ ಎಸ್ಪಿ ಕಚೇರಿಯಿಂದ ಡಿಸಿ ಕಚೇರಿಯವರೆಗೂ ಕೂಡ ಪ್ರತಿಭಟನಾ ಜಾಥಾ ಮಾಡಿರುವಂತದ್ದು. ನಾಡದ್ರೋಹಿ ಎಂಇಎಸ್ ಶಿವಸೇನೆ ನಿಷೇಧಿಸಲು ಈಗಾಗಲೇ ಕರ್ವೆ ನಾರಾಯಣಗೌಡರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಎಸ್ಪಿ ಕಚೇರಿಯಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ನಾಡದ್ರೋಹಿ ಎಂಇಎಸ್ ಶಿವಸೇನೆ ನಿಷೇಧಿಸಲು ಕರ್ವೆ ನಾರಾಯಣಗೌಡರು ಪ್ರತಿಭಟನೆ ಮಾಡಿದ್ದಾರೆ. ಇದು ಕನ್ನಡಿಗರಿಗೆ ಮಾಡಿದ ಅವಮಾನ. ರಾಯಣ್ಣ ವೃತ್ತದಲ್ಲೇ ಕರ್ವೆ ಕಾರ್ಯಕರ್ತರನ್ನ ತಡೆದ ಪೊಲೀಸರು ಜಿಲ್ಲಾಡಳಿತ ಪರವಾಗಿ ಬೆಳಗಾವಿ ಎಸಿಯಿಂದ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಏನು ನಾಡದ್ರೋಹಿ ರಾಜ್ಯದ್ರೋಹಿಗಳು ಬೆಳಗಾವಿಯ ಭಯೋತ್ಪಾದಕರುಗಳು ನಮ್ಮ ಸರ್ಕಾರ ಕನ್ನಡ ಕಡ್ಡಾಯ ಗೊಳಿಸಬೇಕು ಅಂತ ಹೇಳಿ ಏನು ಒಂದು ಆದೇಶವನ್ನ ಹೊರಡಿಸಿದ್ರು. ಆ ಆದೇಶದ ಪ್ರತಿಯನ್ನ ಇವತ್ತು ತಮ್ಮ ಉದ್ದಟತನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುಂಭಾಗದೊಳಗಡೆ ಅದನ್ನು ಹರಿದು ಹಾಕುವುದ್ರ ಮುಖಾಂತರವಾಗಿ ತಮ್ಮ ಗುಂಡಾಗಿರಿಯನ್ನ ಪ್ರದರ್ಶನವನ್ನ ಮಾಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಸಹಿಸುವುದಿಲ್ಲ, ಇದನ್ನ ಸಂಪೂರ್ಣವಾಗಿ ಖಂಡಿಸ್ತೇವೆ. ಯಾಕಂದ್ರೆ ಇವತ್ತು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿಯ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹುಗಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಜೇಶ್, ಈಗ ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಈಗಾಗಲೇ ನಾರಾಯಣಗೌಡರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಇವತ್ತು ಅಂತಂದ್ರೆ ಎಂಇಎಸ್ ಏನೋ ಒಂದು ಪುಂಡಾಟ ಮೆರೆದಿರ್ತಕ್ಕಂಥದ್ದು ಏನು ಕಳೆದ 2 ದಿವಸದ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ನಾವು ಒಂದು ರ್ಯಾಲಿಯನ್ನ ಮಾಡ್ತೀವಿ ನಿಟ್ಟಿನಲ್ಲಿ ಏನು ಮನವಿಯನ್ನ ಸಲ್ಲಿಸಿದ್ರು. ಯಾಕಂತಂದ್ರೆ ಏನು ಕರ್ನಾಟಕ ಸರ್ಕಾರ ಈಗಾಗಲೇ ಆದೇಶನ ಹೊರಡಿಸಿರ್ತಕ್ಕಂಥದ್ದು ಏನು ಯಾವುದೇ ರೀತಿ ಮರಾಠಿ ನಾಮಫಲಕ ಕನ್ನಡದಲ್ಲಿ ಇರಬಾರ್ದು, ಆಮೇಲೆ ಅಂದ್ರೆ ಕರ್ನಾಟಕದಲ್ಲಿ ಇರಬಾರ್ದು ನಿಟ್ಟಿನಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ದು ಮತ್ತು 60% ಏನಂತಂದ್ರೆ ಕನ್ನಡವನ್ನೇ ಬಳಕೆ ಮಾಡಬೇಕು ನಾಮಫಲಕಗಳಲ್ಲಿ. ಹೀಗಾಗಿ ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಒಂದು ಏನಂತಂದ್ರೆ ಮಹಾನಗರ ಪಾಲಿಕೆ ಆಯಿತು ಮತ್ತು ವಿವಿಧ ಇಲಾಖೆಗಳು ಕೂಡ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ರು. ಎಲ್ಲಾ ನಾಮಫಲಕಗಳನ್ನ ತೆರವು ಮಾಡಿ 60% ಏನು ಕನ್ನಡ ನಾಮಫಲಕ ಈ ಕಡ್ಡಾಯವಾಗಿ ಇರಲೇಬೇಕು ಅನ್ನೋ ಆದೇಶ ಹೊರಡಿಸಿದ್ರು. ಈ ನಿಟ್ಟಿನಲ್ಲಿ ಇದರ ವಿರುದ್ಧ ಎಂಇಎಸ್ ಹೋರಾಟ ಮಾಡ್ಲಿಕ್ಕೆ ಒಂದು ತಯಾರಿಯನ್ನು ಮಾಡುತ್ತಿತ್ತು. ಈ ಹೋರಾಟಕ್ಕೆ ಡಿಸಿ ಅವರು ಯಾವುದೇ ರೀತಿ ಏನು ಅದಕ್ಕೆ ಇದನ್ನ ಕೊಟ್ಟಿರಲಿಲ್ಲ, ಅನುಮತಿ ಕೊಟ್ಟಿರಲಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಬಂದು ಏನಂತಂದ್ರೆ ಆದೇಶ ಪ್ರತಿಯನ್ನ ಹರಿದು ಹಾಕಿ ಉದ್ದಟನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಇದನ್ನ ಏನು ಕರ್ವೆ ಕಾರ್ಯಕರ್ತರು ಖಂಡಿಸಿರ್ತಕ್ಕಂಥದ್ದು. ಅವರು ಕೂಡ ಏನು ಪಾದಯಾತ್ರೆ ಮೂಲಕ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದ್ರು. ನಂತರ ಅವ್ರನ್ನ ಏನು ಪೊಲೀಸರು ಮನವೊಲಿಕೆ ಮಾಡಿ ಅವ್ರನ್ನ ಮನವಿಯನ್ನು ಸ್ವೀಕಾರ ಮಾಡಿ ವಾಪಸ್ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗೆ.